ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಬ್ಯಾಕ್ ಟು ಬೇಸಿಸ್ ಸೀರೀಸ್ಗೆ ಸ್ವಾಗತ. ಡೇ 37. ಬಾಡಿ ವೇಟ್ ಮಾತ್ರ ಫ್ಲಕ್ಚುಯೇಟ್ ಆಗ್ತಾನೆ ಇದೆ, 74.30. ಸೊ ಬೆಳಗ್ಗೆ ಎದ್ದು ಕಾಫಿ ಕುಟ್ಕೊಂಡು ಜಿಮ್ಮಿಗೆ ಹೊರಟೆ. ಸೊ ಇವತ್ತಿದ್ದು ಫುಲ್ ಸೆಷನ್. ಸೊ ಫಸ್ಟು ಪ್ರಾಪರಾಗಿ ವಾರ್ಮಪ್ ಮಾಡಿ ಆ್ಯಸ್ ಯೂಶುವಲ್. ಇವತ್ತು ರೋಯಿಂಗಿಂದ ಶುರು ಮಾಡಿದ್ವಿ. ಸ್ಮಿತ್ ಮಷಿನ್ ರೋ ಫಾಲೋಡ್ ಬೈ ಸೀಟೆಡ್ ರೋಸ್, ದೆನ್ ಲ್ಯಾಟ್ ಪುಲ್ ಡೌನ್, ಎಲ್ಲದು 4 sets ಟುವರ್ಡ್ಸ್ ಫೇಲ್ಯೂರ್. ಅದಾದಮೇಲೆ ಕೇಬಲ್ ಪುಲ್ ಓವರ್ 4 sets, ದೆನ್ ಫಿನಿಷರ್ ಪುಲ್ಅಪ್ಸ್ ಆಲ್ಮೋಸ್ಟ್ 2 sets ಮಾಡಿದೆ ಟುವರ್ಡ್ಸ್ ಫೇಲ್ಯೂರ್. ಇದಾದಮೇಲೆ ಬೈಸೆಪ್ಸ್ ಕರ್ಲ್, ಹ್ಯಾಮರ್ ಕರ್ಲ್ ಮುಗಿಸ್ಬಿಟ್ಟು ಪೋಸಿಂಗ್ ಶುರು ಮಾಡಿದೆ. ಸೊ ನಾರ್ಮಲ್ ಪೋಸಿಂಗೆ. ಸೊ ಐ ಕ್ಯಾನ್ ಸಿ ದ ಡಿಫ್ರೆನ್ಸ್. ಬಾಡಿ ಈಸ್ ಗೆಟಿಂಗ್ ಡಿಫೈನ್ಡ್ ಆ್ಯಂಡ್ ವಿಸಿಬಿಲಿಟಿ ಈಗಲೇ ಕಾಣ್ತಾ ಇದೆ. ಸೊ ಟು ಬಿ ಆನೆಸ್ಟ್, ನನ್ನ ಡಯಟು ಪ್ರೋಟೀನು ಈ ವೀಕು ಸರಿಯಾಗಿಲ್ಲ. ಇವತ್ತಂತೂ ಕ್ಯಾಲರೀಸ್ ತುಂಬಾ ಕಮ್ಮಿ ಇದೆ. ಯು ಕ್ಯಾನ್ ಸಿ ಅಟ್ ದ ಎಂಡ್ ಆಫ್ ದ ವಿಡಿಯೋ. ನಾನು ಮುಂಚೆ ಹೇಳಿದಂಗೆ ಎಲ್ಲ ದಿನ ಪರ್ಫೆಕ್ಟ್ ಆಗಲ್ಲ. ಸೊ ನನ್ನಂತೂ ತುಂಬ ಡಿವಿಯೇಷನ್ಸ್ ಇದೆ, ಬಟ್ ಫೈನ್. ಓನ್ಲಿ ಒನ್ ಥಿಂಗ್ ಕಾನ್ಸ್ಟೆಂಟ್ ಈಸ್ ಐ ಆಮ್ ಜಸ್ಟ್ ಶೋಯಿಂಗ್ ಅಪ್ ಎವ್ರಿ ಡೇ. ಎಷ್ಟಾಗುತ್ತೋ ಅಷ್ಟು ಮೀಲ್ನ ಪ್ರಿಯೋಟೈಸ್ ಮಾಡ್ತಾ ಇದ್ದೀನಿ. ಐ ಕ್ಯಾನ್ ಕನ್ಸಿಡರ್ ದಿಸ್ ಇಸ್ ಮೈ ಬಿಗ್ಗೆಸ್ಟ್ ವಿನ್ ಇನ್ ರೀಸೆಂಟ್ ಟೈಮ್ಸ್. ಸೊ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ತೀನಿ. ಮೀಲ್ 1 ಇಡ್ಲಿ ಹೊರಗಡೆ, ಅದಾದಮೇಲೆ ಮನೆಯಲ್ಲೇ ಎಗ್ ಬುರ್ಜಿ 3 whole egg ಮತ್ತು 60 grams ರೈಸ್, ಆಮೇಲೆ ಒಂದು ಲಸ್ಸಿ. ಅದಾದಮೇಲೆ ಆಫೀಸ್ ಕೆಲಸ ಎಲ್ಲ ಮುಗಿಸಿ ಸೀದಾ ಮನೆಗೆ ಹೋಗಿ ಮೀಲ್ 3 ಪ್ರಿಪೇರ್ ಮಾಡ್ಕೊಂಡ್ವಿ. ಇದಾದಮೇಲೆ ಮೀಲ್ 3 ಮತ್ತು ಮೀಲ್ 4 ಕಂಪ್ಲೀಟ್ ಮಾಡಿ ಇನ್ನೊಂದು ಲಸ್ಸಿ ಕುಡಿದು ನನ್ನ ಡೇನ ಕಂಪ್ಲೀಟ್ ಮಾಡಿದೆ. ಸ್ಟೆಪ್ ಕೌಂಟ್ಸ್ ಆಸ್ ಶೋನ್. ಇದು ನನ್ನ ಕ್ಯಾಲರೀಸ್ ಆ್ಯಂಡ್ ಮ್ಯಾಕ್ರೋಸ್ ಫಾರ್ ದ ಡೇ.